ಕರ್ನಾಟಕ ಅಗ್ರವಾರ್ತೆಯಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ, ಅದು ಪೊಲಿಟಿಕಲ್ ಸುದ್ದಿ. ಬೀದರ್ ಲೋಕಸಭೆ ಟಿಕೆಟ್ ಫೈಟ್ ಬಹಳಷ್ಟು ಸದ್ದು ಮಾಡ್ತಾ ಇದೆ. ಈಗ ಬೀದಿಗೆ ಬಿದ್ದ ಬೀದರ್ ಲೋಕಸಭಾ ಟಿಕೆಟ್ ಗದ್ದಲ. ಕೇಂದ್ರ ಸಚಿವ ಭಗವಂತ ಖೂಬಾ ವಿರುದ್ಧ ಸಿಡಿದೆದ್ದಿದ್ದಾರೆ ಆ ಭಾಗದ ನಾಯಕರು. ಬಿಜೆಪಿ ಲೋಕಸಭೆ ಕ್ಷೇತ್ರವಾರು ಸಭೆ ಇತ್ತು. ಆ ಸಭೆಯಲ್ಲಿ ಗದ್ದಲ ಆಗಿದೆ, ಗಲಾಟೆ ಆಗಿದೆ. ಸಂಸದರು ವರ್ಸಸ್ ಶಾಸಕರು ಅನ್ನುವಂತಹ ಪರಿಸ್ಥಿತಿ ಈಗ ಕ್ಷೇತ್ರದಲ್ಲಿದೆ. ಅಭ್ಯರ್ಥಿಗಳ ಆಯ್ಕೆಯ ಬಗ್ಗೆ ಅಧ್ಯಕ್ಷ ವಿಜಯೇಂದ್ರ ಅಭಿಪ್ರಾಯ ಸಂಗ್ರಹ ಮಾಡೋದಿಕ್ಕೆ ಅಂತಲೇ ಸಭೆಯನ್ನ ಮಾಡಿದ್ರು. ಬಿಜೆಪಿ ಸಭೆಯಲ್ಲಿ ಭಗವಂತ ಖೂಬಾ ವಿರುದ್ಧ ಶಾಸಕರು, ಮುಖಂಡರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ಭಗವಂತ ಖೂಬಾಗೆ ಯಾವುದೇ ಕಾರಣಕ್ಕೂ ಟಿಕೆಟ್ ಕೊಡಬಾರದು ಅಂತ ಆ ಭಾಗದ ಶಾಸಕರು, ಮುಖಂಡರು ಒತ್ತಾಯವನ್ನ ಮಾಡಿದ್ದಾರೆ. ಭಗವಂತ ಖೂಬಾಗೆ ಟಿಕೆಟ್ ನೀಡದಂತೆ ಬಹಳ ಒತ್ತಡ ಹಾಕಿದಂತವರಲ್ಲಿ ಪ್ರಮುಖರು ಪ್ರಭು ಚೌಹಾಣ್, ಶರಣು ಸಲಗಾರ್, ಶೈಲೇಂದ್ರ ಬೆಲ್ದಾಳೆ, ಸಿದ್ದು ಪಾಟೀಲ್ ಈ ನಾಯಕರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ. ಕೇಂದ್ರ ಸಚಿವ ಭಗವಂತ ಖೂಬಾ ಸಮ್ಮುಖದಲ್ಲೇ ಅವರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಪ್ರಭು ಚೌಹಾಣ್ ವಿರೋಧ ಮಾಡುತ್ತಲೇ ನಾಯಕರ ನಡುವೆ ಮಾತಿನ ಚಕಮಕಿ ನಡೆಯುತ್ತೆ. ಸಭೆಯಿಂದ ಸಿಟ್ಟಾಗಿ ಹೊರ ನಡೀತಾರೆ ಕೇಂದ್ರ ಸಚಿವ ಭಗವಂತ ಖೂಬಾ. ಈ ಬಾರಿ ಲೋಕಸಭೆ ಟಿಕೆಟ್ ಅನ್ನ ಭಗವಂತ ಖೂಬಾ ಅವರಿಗೆ ಕೊಡ್ಲೇಬಾರದು ಅಂತ ಪ್ರಭು ಚೌಹಾಣ್ ಮೊದಲಿಗೆ ಧ್ವನಿ ಎತ್ತುತ್ತಾರೆ. ಅವರಿಗೆ ಸಾಥ್ ಕೊಡುವಂಥದ್ದು ಇನ್ನುಳಿದ ನಾಯಕರು. ಬೀದಿಗೆ ಬಿದ್ದಿದೆ ಬೀದರ್ ಲೋಕಸಭಾ ಕ್ಷೇತ್ರದ ಟಿಕೆಟ್ ಗದ್ದಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ರವಿ, ಬೀದರ್ನ ಸಂಸದರು ಹಾಗೆ ಶಾಸಕರ ಗದ್ದಲ ಗಲಾಟೆ ನಿನ್ನೆ ಮೊನ್ನೆಯದ್ದಲ್ಲ. ವಿಧಾನಸಭೆ ಚುನಾವಣೆಯಿಂದೀಚೆಗೂ ಕೂಡ ಪ್ರತಿ ಬಾರಿಯೂ ಕೂಡ ಅವರ ಅಸಮಾಧಾನವನ್ನ ಹೊರಹಾಕುವಂಥದ್ದು, ಒಬ್ಬರ ಮೇಲೆ ಮತ್ತೊಬ್ಬರು ಆರೋಪ ಪ್ರತ್ಯಾರೋಪ ಮಾಡೋದನ್ನ ನಾವು ನೋಡ್ತಾನೆ ಇದ್ದೀವಿ. ಇವತ್ತು ನಡೆದಂತಹ ಸಭೆ, ಆ ಸಭೆಯಲ್ಲಾದಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಾದ್ರೆ. ಬೀದರ್ನ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಆಗಿರುವಂತಹ ಗಲಾಟೆ ಬಹು ನಿರೀಕ್ಷಿತ ಅಂತ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಅಲ್ಲಿ ಸಂಸದರಿಗೂ ಮತ್ತು ಅಲ್ಲಿಯ ಸ್ಥಳೀಯ ಶಾಸಕರುಗಳ ಮಧ್ಯೆ ಹೊಂದಾಣಿಕೆಯ ಕೊರತೆ ಈ ಹಿಂದಿನಿಂದಲೂ ಕೂಡ ಕಡ್ಕೊಂಡು ಬರ್ತಾ ಇದ್ವು. ಹಿಂದೆ ಅದು ಲೋಕಸಭೆಯ ಟಿಕೆಟ್ ವಿಚಾರಕ್ಕೆ ಮಾತ್ರ ಅಲ್ಲ, ಅದು ಮುಂದುವರಿದು ಈ ಹಿಂದೆ ಕೇಂದ್ರದ ಮಟ್ಟಕ್ಕೆ ಹೋಗಿ ಅವರ ಗಲಾಟೆ, ಅದು ಸುಪಾರಿ ಕೊಡುವಂತ ವಿಚಾರ ಇರಬಹುದು, ಪರಸ್ಪರ ಕೊಲೆಯ ಆರೋಪಗಳಿರಬಹುದು, ಇದೆಲ್ಲವೂ ಕೂಡ ಅವರು ಮಾಡಿಕೊಂಡಿದ್ರು. ಹಾಗಾಗಿ ಇವತ್ತು ಲೋಕಸಭಾ ಟಿಕೆಟ್ ಫೈನಲ್ ಮಾಡುವ ಅಥವಾ ಲೋಕಸಭೆ ಟಿಕೆಟ್ನಲ್ಲಿ ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥ ಅಭಿಪ್ರಾಯನ ಪಡೆಯುವಂತ ಸಂದರ್ಭದಲ್ಲಿ ಮತ್ತೆ ಆ ರೀತಿಯ ಗಲಾಟೆಗಳಾಗಿದ್ದಾವೆ. ಮಾಜಿ ಸಚಿವರಾಗಿರುವಂತಹ ಪ್ರಭು ಚೌಹಾಣ್ ಇರಬಹುದು, ಶಾಸಕರಾಗಿರುವಂತಹ ಶರಣು ಸಲಗಾರ್ ಸೇರಿದಂತೆ ಶೈಲೇಂದ್ರ ಬೆಲ್ದಾಳೆ ಇವರೆಲ್ಲರೂ ಕೂಡ ಭಗವಂತ ಖೂಬಾರಿಗೆ ಟಿಕೆಟ್ ಅನ್ನು ಕೊಡಬಾರದು ಎನ್ನುವಂತ ಒಂದು ನೇರವಾದ ಮಾತುಗಳನ್ನು ಕೂಡ ಇವತ್ತಿನ ಸಭೆಯಲ್ಲಿ ವ್ಯಕ್ತಪಡಿಸಿದ್ದಾರೆ. 1 ಗಂಟೆಯ ಒಳಗಾಗಿ ಈ ಎಲ್ಲ ವಿಚಾರಗಳನ್ನು ಸಭೆಯಲ್ಲಿ ಮಾತನಾಡೋದಕ್ಕೆ ಕಷ್ಟ, ಅದು ಇನ್ನೂ ಜಾಸ್ತಿ ಇದೆ ಮಾತನಾಡುವಂತ ಮಾತುಗಳನ್ನು ಕೂಡ ಕೆಲವೊಂದಿಷ್ಟು ಶಾಸಕರುಗಳು ಖೂಬಾ ಅವರ ವಿರುದ್ಧವಾಗಿ ಧ್ವನಿಯನ್ನು ಗೂಡಿಸಿದ್ವು ಎನ್ನುವಂಥದ್ದು ನಮಗಿರುವಂತಹ ಮಾಹಿತಿ. ಜೊತೆಗೆ ಆ ರೀತಿಯ ಒಂದು ವಾಗ್ವಾದ ಅಥವಾ ಪರಸ್ಪರ ಹೇಳಿಕೆಗಳು ಆಗ್ತಾ ಇದ್ದಂತೆ ಸಂಸದರಾಗಿರುವಂತ ಭಗವಂತ ಖೂಬಾ ಅವ್ರ ಸಭೆಯಿಂದ ಎದ್ದು ಹೋಗಿದ್ದಾರೆ. ಅವ್ರ ಸಭೆಯ ಮುಗಿದ ಬಳಿಕ ಆದಂತ ಬೆಳವಣಿಗೆ ಬಗ್ಗೆ ಯಾವುದಕ್ಕೆ ರಿಯಾಕ್ಷನ್ ಅನ್ನು ಕೊಟ್ಟಿಲ್ಲ. ಆದ್ರೆ ಇದನ್ನು ಹೇಗೆ ಹೈಕಮಾಂಡ್ ಅಥವಾ ರಾಜ್ಯ ನಾಯಕರು ಸ್ವೀಕಾರ ಮಾಡ್ತಾರೆ ಹೇಳುವುದನ್ನು ಕಾದು ನೋಡಬೇಕು. ಅಲ್ಲಿ ಕೇವಲ ಟಿಕೆಟ್ ವಿಚಾರ ಅಲ್ಲ, ಅದು ಅಭಿವೃದ್ಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಬಹುದು. ಯಾವುದಾದ್ರೂ ಒಂದು ಅಭಿವೃದ್ಧಿ ಕಾಮಗಾರಿಗಳಿಗೆ ಒಂದು ಶಂಕುಸ್ಥಾಪನೆ ಮಾಡುವಂತ ಸಂದರ್ಭ ಇರಬಹುದು. ಅದೇ ರೀತಿ ಕಾರ್ಯಕರ್ತರು ಸಂಸದರ ಪರವಾಗಿ ಒಂದಿಷ್ಟು ಜನ ಘೋಷಣೆಯನ್ನು ಕೂಗಿದ್ರೆ ಇನ್ನು ಕೆಲವರು ಶಾಸಕರ ಪರವಾಗಿ ಘೋಷಣೆಯನ್ನು ಕೂಗದಿರಬಹುದು. ಈ ರೀತಿಯ ಪ್ರತಿ ಹಂತದಲ್ಲಿಯೂ ಕೂಡ ಅವರ ಹೊಂದಾಣಿಕೆ ಕೊರತೆಗಳು ಎದ್ದು ಕಾಣ್ತಾ ಇದ್ವು. ಜೊತೆಗೆ ಪರಸ್ಪರ ಕೊಲೆಯ ಆರೋಪಗಳನ್ನು ಕೂಡ ಮಾಡಿಕೊಳ್ಳುವಷ್ಟರ ಮಟ್ಟಿಗಿನ ಕೆಳ ಹಂತದ ರಾಜಕಾರಣದವರೆಗೂ ಕೂಡ ಅವರು ಅಲ್ಲಿಯ ಭಗವಂತ ಖೂಬಾ ಇರಬಹುದು ಮತ್ತು ಕೆಲವೊಂದಿಷ್ಟು ಶಾಸಕರುಗಳ ಮಧ್ಯೆ ಆಗಿದ್ದಾವೆ. ಹೀಗಾಗಿ ಈ ಬಾರಿ ಆ ರೀತಿಯ ಸಂಬಂಧಗಳು ಹದಗೆಟ್ಟಿರುವ ಹೊತ್ತಿಗೆ ಕೇಂದ್ರ ನಾಯಕರುಗಳು ಮತ್ತೆ ಭಗವಂತ ಖೂಬಾರಿಗೆ ಟಿಕೆಟ್ ಅನ್ನು ಕೊಡ್ತಾರೆ ಅಥವಾ ಹೊಸ ಮುಖಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾರೆ ಎನ್ನುವಂತ ಕುತೂಹಲ ಸಹಜವಾಗಿದೆ ಮೀಣಾ. ಆದ್ರೆ ಬೇರೆ ಬೇರೆ ಕ್ಷೇತ್ರಗಳಿಗೆ ಬೇರೆ ಬೇರೆ ರೀತಿಯ ಗಲಾಟೆಗಳು, ಗದ್ದಲಗಳು ಆಗಿದ್ದ ನಾವು ನೋಡ್ತಾ ಇದ್ವಿ. ಆದ್ರೆ ಇಲ್ಲಿ ಈ ಗಲಾಟೆಗಳು ನೋಡ್ತಾ ಹೋದಾಗ ಸಹಜವಾಗಿ ಇದು ತೀರಾ ವೈಯಕ್ತಿಕ ಮಟ್ಟದ್ದು ಎನ್ನುವಂಥದ್ದು ಇರಬಹುದು, ಅಥವಾ ತಮ್ಮ ಸಂಸದರಿಗೆ ಶಾಸಕರುಗಳಿಗೆ ಆಗೋದಿಲ್ಲ ಎನ್ನುವಂತ ಕಾರಣಕ್ಕಾಗಿಯೂ ಇರಬಹುದು. ಈ ರೀತಿ ಇವತ್ತಿನ ಸಭೆಯಲ್ಲಿ ಒಂದು ರೀತಿಯ ಅಸಮಾಧಾನ ಮತ್ತು ಬೇಸರಗಳು ಕಂಡು ಬಂದಿದ್ದಾವೆ. ಆಕಾಂಕ್ಷಿತರು ಎಷ್ಟೇ ಇರಬಹುದು, ಆದ್ರೆ ಇಲ್ಲಿ ಈಗ ಭಗವಂತ ಖೂಬಾ ಅವರು ಕೇಂದ್ರದಲ್ಲಿ ಮಿನಿಸ್ಟರ್ ಕೂಡ ಆಗಿದ್ದಾರೆ. ಹಾಗಾಗಿ ಅವರಿಗೆ ಮತ್ತೆ ಅವಕಾಶಗಳು ಕೊಡ್ತಾರಾ ಅಥವಾ ಅವರಿಗೆ ಅವಕಾಶವನ್ನು ತಪ್ಪಿಸ್ತಾರೆ ಎನ್ನುವಂಥದ್ದನ್ನ ಬಹುಶಃ ಹೈಕಮಾಂಡ್ ನಿರ್ಧಾರವನ್ನ ಮಾಡುತ್ತೆ ಅಂತ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮೆಲ್ಲ ಮಾಹಿತಿಗೆ.
ಎಸ್, ಈ ಬೆಳವಣಿಗೆ ಏನಿದೆ ಇದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈಗ ಆರಂಭದಲ್ಲೇ ಇಷ್ಟು ದೊಡ್ಡ ಫೈಟ್ಗೆ ಕಾರಣ ಆಗ್ತಾ ಇದೆ ಅಂತಂದ್ರೆ ಭಗವಂತ ಖೂಬಾ ಕೇಂದ್ರ ಸಚಿವರಿದ್ದಾರೆ. ಒಂದು ವೇಳೆ ಪ್ರತಿಮಾ ಅವ್ರಿಗೆ ಟಿಕೆಟ್ ಸಿಕ್ಕಿಬಿಟ್ರೆ ಚುನಾವಣೆಯ ಸಂದರ್ಭದಲ್ಲಿ ಇನ್ನುಳಿದ ನಾಯಕರು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಪ್ರಶ್ನೆ. ಸೊ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಳ್ಳುತ್ತೆ ಅನ್ನೋದೇ ಬಹಳ ಮುಖ್ಯ ಆಗತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.